ಸಿದ್ದರಾಮಯ್ಯನವರೇ ಸದ್ಯಕ್ಕೆ ಕಿಂಗ್. ಹೈಕಮಾಂಡ್ನಲ್ಲೂ ಸಿದ್ದರಾಮಯ್ಯ ಅವರದ್ದೇ ಗೇಮ್. ಸಿಎಂ ಆಟದ ಎದುರು ಖರ್ಗೆ ಕೂಡ ಗಪ್ಚುಪ್. ಪಕ್ಷ ಗೆದ್ರೆ ಬಹುಮತವಿರ್ಲಿ ಬಿಡ್ಲಿ, ಸಿಎಂ ಪಟ್ಟ ಗ್ಯಾರಂಟಿ. ಇದೇ ಹೊತ್ತಿನ ವಿಶೇಷ. ನನ್ ಪಕ್ಷ ನಂದೇ ಹವಾ. ನಾನ್ ಶರ್ಮಿತಾ ಶೆಟ್ಟಿ. ಎರಡು 2018 ಚುನಾವಣಾ ದಿನ ಹತ್ರವಾಗ್ತಾ ಇದೆ. ಎಲ್ಲರೂ ಕಾತರದಿಂದ ಕಾದಿದ್ದ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ನಿದ್ದೆಗೆಡಿಸಿದ್ದ ಟಿಕೆಟ್ ಲಿಸ್ಟ್ ಕೂಡ ಇದೀಗ ಹೊರಗಡೆ ಬಿದ್ದಾಗಿದೆ. ಆದರೆ ಹೈಕಮಾಂಡ್ ತಯಾರಿಸಿದ ಟಿಕೆಟ್ ಲಿಸ್ಟ್ನಲ್ಲಿ ಸಿದ್ದರಾಮಯ್ಯ ಅವರದ್ದೇ ಕೈ ಬರಹ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಇಡೀ ಕಾಂಗ್ರೆಸ್ ಪಕ್ಷವನ್ನ ತಮ್ಮ ಕೈವಶ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದ್ರ? ಮೂಲ ಕಾಂಗ್ರೆಸ್ಸಿಗರು ಅಂತ ಹೇಳ್ಕೊಳ್ಳೋ ಖರ್ಗೆ ಅಂತವರನ್ನೂ ಕೂಡ ಸಿದ್ದರಾಮಯ್ಯ ಗಪ್ಚುಪಾಗಿಸಿಬಿಟ್ರ? ಹೇಗಿದೆ ಕಾಂಗ್ರೆಸ್ ಅಲ್ಲಿ ಸಿಎಂ ಹವಾ? ಇಲ್ಲಿದೆ ನೋಡಿ ಒಂದು ಸ್ಪೆಷಲ್ ರಿಪೋರ್ಟ್. ಎರಡು 2018 ಕರ್ನಾಟಕ ವಿಧಾನಸಭಾ ಚುನಾವಣೆ ಹುಟ್ಟುಹಾಕಿದ ನಿರೀಕ್ಷೆ ಹಾಗೂ ಕಾತುರವನ್ನ ಬಹುಶಃ ಈ ಹಿಂದಿನ ಯಾವ ವಿಧಾನಸಭಾ ಚುನಾವಣೆಯೂ ಹುಟ್ಟುಹಾಕಿರಲಿಲ್ವೇನೋ. ಅಷ್ಟರ ಮಟ್ಟಿಗೆ ಈ ಬಾರಿಯ ರಾಜ್ಯ ಚುನಾವಣೆ ತನ್ನ ಹವಾ ಸೃಷ್ಟಿಸಿದೆ. ಈ ಚುನಾವಣೆಯಲ್ಲಿ ಅಖಾಡಕ್ಕಿಳಿಯಲು ಈಗಾಗಲೇ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ಅಧಿಕೃತವಾಗಿ ರಣಾಂಗಣಕ್ಕೆ ಇಳಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಅಮಿತ್ ಶಾ, ಮೋದಿ ಹಾಗೂ ಕೇಂದ್ರದ ಹಲವು ಗಣ್ಯರು ತಯಾರಿಸಿದ್ರೆ, ಇತ್ತ ಕಾಂಗ್ರೆಸ್ ಕೂಡ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು ಅದಕ್ಕೆ ಹೈಕಮಾಂಡ್ ಅಂಕಿತ ಹಾಕಿದೆ. ಕಾಂಗ್ರೆಸ್ ಟಿಕೆಟ್ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಕೈಬರಹ. ಕಾಂಗ್ರೆಸ್ನ ಪ್ರಮುಖ ಮುಖಂಡರು, ನಾಯಕರು, ಅಭ್ಯರ್ಥಿಗಳು, ಕಾರ್ಯಕರ್ತರು, ಬೆಂಬಲಿಗರು ಹಾಗೂ ರಾಜ್ಯದ ಮತದಾರರು ಎದುರು ನೋಡ್ತಾ ಇದ್ದ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ ಇದೇ ಭಾನುವಾರ ರಾತ್ರಿ 8ರ ಸುಮಾರಿಗೆ ಬಿಡುಗಡೆಯಾಗಿದೆ. ಹೈಕಮಾಂಡ್ ಬಿಡುಗಡೆ ಮಾಡಿರೋ ಪಟ್ಟಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ ರಾಜಕೀಯ ಪ್ರವೀಣರು ಕಾಂಗ್ರೆಸ್ ಹೈಕಮಾಂಡ್ನ ಟಿಕೆಟ್ ಪಟ್ಟಿ ಚೆನ್ನಾಗೇ ಇದೆ ಅಂತಿದ್ದಾರೆ. ಜೊತೆಗೆ ಪಟ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮಾತಿಗೆ ಹೈಕಮಾಂಡ್ ಮಣೆ ಹಾಕಿದೆ ಎನ್ನಲಾಗ್ತಾ ಇದೆ. ಆಗ ವಲಸೆ ಕಾಂಗ್ರೆಸ್ಸಿಗ, ಈಗ ಪಕ್ಷದ ಲೀಡರ್. ಎಸ್, ಸಿದ್ದರಾಮಯ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಪ್ರತಿನಿಧಿಸ್ತಾ ಇರೋ ರಾಜಕಾರಣಿ. ತನ್ನದೇ ಆದ ತಂತ್ರಗಳಿಂದ ಹಾಗೂ ನೇರ ಮಾತುಗಳಿಂದ ಇಡೀ ರಾಜ್ಯದಲ್ಲಿ ಪರಿಣಾಮಕಾರಿ ರಾಜಕಾರಣಿ ಅನ್ನಿಸಿಕೊಂಡಿರೋ ಸಿದ್ದರಾಮಯ್ಯಗೆ ವಲಸೆ ರಾಜಕಾರಣಿ ಅನ್ನೋ ಹಣೆಪಟ್ಟಿ ಈಗಲೂ ಇದೆ. ಈ ಹಣೆಪಟ್ಟಿಯನ್ನ ಕಿತ್ತು ಹಾಕಲು ಸಿದ್ದರಾಮಯ್ಯನವರೇ ಪ್ರಯತ್ನಿಸಲಿಲ್ವೋ ಅಥವಾ ಮೂಲ ಕಾಂಗ್ರೆಸ್ಸಿಗರ ಮಾತಿಗೆ ಅಷ್ಟಾಗಿ ಮಾನ್ಯತೆ ಕೊಡ್ತಾ ಇರಲಿಲ್ವೋ? ಒಟ್ನಲ್ಲಿ ಇದೀಗ ಅದೇ ವಲಸೆ ಕಾಂಗ್ರೆಸ್ಸಿಗ ಸಿದ್ದರಾಮಯ್ಯನವರು ತಮ್ಮ ಮಾತು ಹೈಕಮಾಂಡ್ನಲ್ಲೂ ಕೂಡ ಚಲಾವಣೆಯಲ್ಲಿರುವಂತೆ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಟಿಕೆಟ್ ಲಿಸ್ಟ್ನಲ್ಲಿ ಸಿದ್ದರಾಮಯ್ಯನವರದ್ದೇ ಮೇಲುಗೈ. ಬಹಳ ಕುತೂಹಲ ಮೂಡಿಸಿದ್ದ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ತಯಾರಿಸುವಲ್ಲಿ ಅಪಸ್ವರ ಕೇಳಿಬಂದಿತು. ಅತ ಮೂಲ ಕಾಂಗ್ರೆಸ್ಸಿಗರು ಹಾಗೂ ಇತ ಸಿದ್ದರಾಮಯ್ಯ ಅಂಡ್ ಟೀಮ್ ಪ್ರತ್ಯೇಕವಾಗಿ ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಒಟ್ಟು 224 ಅಭ್ಯರ್ಥಿಗಳ ಪಟ್ಟಿ ತಯಾರಿಸಿ ಅದನ್ನು ಹೈಕಮಾಂಡ್ಗೆ ಸಲ್ಲಿಸಿದ್ರು. ಇದೀಗ ಹೈಕಮಾಂಡ್ ಅಂತಿಮಗೊಳಿಸಿ ಬಿಡುಗಡೆ ಮಾಡಿರೋ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರು ಆಯ್ಕೆ ಮಾಡಿದ್ದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಟಿಕೆಟ್ ನಿಗದಿ ಮಾಡಲಾಗಿದೆ ಅನ್ನೋ ಲೆಕ್ಕಾಚಾರಗಳು ಪ್ರಚಲಿತಕ್ಕೆ ಬಂದಿವೆ ಮತ್ತು ಮೂಲ ಕಾಂಗ್ರೆಸ್ಸಿಗರ ಪಟ್ಟಿ ಮೂಲೆ ಸೇರಿದೆ ಎನ್ನಲಾಗ್ತಾ ಇದೆ.
ಪ್ರಮುಖ ನಾಯಕ ಖರ್ಗೆಗೆ ಸಿಎಂ ಪೆಟ್ಟು. ಸಿದ್ದರಾಮಯ್ಯ ಒಂದ್ ಕಡೆಯಿಂದ ಇಡೀ ಕಾಂಗ್ರೆಸ್ ಪಕ್ಷವನ್ನ ತಮ್ಮ ಕೈವಶ ಮಾಡಿಕೊಳ್ತಿದ್ದಾರೆ ಅನ್ನೋ ಮಾತುಗಳು ಇದೀಗ ರಾಜ್ಯ ರಾಜಕಾರಣದಲ್ಲಿ ಹರಿದಾಡ್ತಾ ಇವೆ. ಸಿದ್ದರಾಮಯ್ಯನವರು ಸೂಚಿಸಿದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒತ್ತು ಕೊಡಲಾಗ್ತಿದೆ ಅಂತ ಚಕಾರವೆತ್ತಿದ್ದ ಖರ್ಗೆ ಇದೀಗ ಟಿಕೆಟ್ ಪಟ್ಟಿ ಬಿಡುಗಡೆಯಾದ ಮೇಲೂ ತಾವು ಅಂದ್ಕೊಂಡಂತೆ ಸಿಎಂ ಆಪ್ತರಿಗೆ ಟಿಕೆಟ್ ಕೊಟ್ಟ ಮೇಲೂ ಕೂಡ ಗಪ್ ಚುಪ್ ಆಗಿದ್ದಾರೆ ಅಂದ್ರೆ ಅದರ ಹಿಂದೆ ಸಿಎಂ ಚಾಣಾಕ್ಷತನ ವರ್ಕೌಟ್ ಆಗಿರೋದು ಸುಳ್ಳಲ್ಲ. ಖರ್ಗೆ ಅವರು ಸೂಚಿಸಿದ್ದ ಧರಂ ಸಿಂಗ್ ಅಳಿಯನಿಗೂ ಕೂಡ ಹೈಕಮಾಂಡ್ ಟಿಕೆಟ್ ಪಾಸ್ ಮಾಡಿಲ್ಲ. ಹೀಗಿದ್ದೂ ಕೂಡ ಖರ್ಗೆ ಮಾತನಾಡದೆ ಸುಮ್ಮನಿರೋದು ರಾಜಕೀಯ ತಜ್ಞರನ್ನ ಅಚ್ಚರಿಗೊಳಿಸಿದೆ. ಕಾಂಗ್ರೆಸ್ ಗೆದ್ರೆ ಬಹುಮತ ಸಿಗದಿದ್ರೂ ಸಿದ್ದರಾಮಯ್ಯ ಸಿಎಂ. ಸಿಎಂ ಸಿದ್ದರಾಮಯ್ಯ ಟಿಕೆಟ್ ವಿಷಯದಲ್ಲಿ ದೊಡ್ಡದೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹೈಕಮಾಂಡ್ ತನ್ನ ಮಾತು ಕೇಳುವಂತೆ ಮಾಡಿಕೊಂಡಿದ್ದಾರೆ. ಸಿಎಂ ತನ್ನ ಆಪ್ತರಿಗೆ ಟಿಕೆಟ್ ಕೊಡಿಸೋ ಮೂಲಕ ಹಾಗೂ ಮೂಲ ಕಾಂಗ್ರೆಸ್ಸಿಗರನ್ನ ಕಟ್ಟಹಾಕೋ ಮೂಲಕ ಕಾಂಗ್ರೆಸ್ನಿಂದ ಮುಂದಿನ ಮುಖ್ಯಮಂತ್ರಿಯಾಗಲು ಏನೇನ್ ಮಾಡಬೇಕೋ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ರೆ ಬಹುಮತವಿಲ್ಲದಿದ್ರೂ ಕೂಡ ಸಿಎಂ ಆಗಬಹುದಾದ ಚಾನ್ಸ್ ಕೂಡ ಸಿದ್ದರಾಮಯ್ಯ ಅವರಿಗಿದೆ. ಟಿಕೆಟ್ ಹಂಚಿಕೆಯಲ್ಲಿ ಮಂಕಾದ್ರ ಮೂಲ ಕಾಂಗ್ರೆಸ್ಸಿಗರು. ಎಸ್, ಕಾಂಗ್ರೆಸ್ನ ಮೂಲ ಕಾಂಗ್ರೆಸ್ಸಿಗರು ಇಷ್ಟು ವರ್ಷ ತಾವು ಸೂಚಿಸಿದ ಅಭ್ಯರ್ಥಿಗಳಿಗೆ ಟಿಕೆಟ್ ಸಲ್ಲುವಂತೆ ನೋಡ್ಕೊಳ್ತಾ ಇದ್ರು. ಆದರೆ ಈ ಬಾರಿ ಎಲ್ಲವೂ ಉಲ್ಟಾ ಹೊಡೆದಿದೆ. ಹೈಕಮಾಂಡ್ ಮೂಲ ಕಾಂಗ್ರೆಸ್ಸಿಗರ ಸೂಚನೆಯನ್ನ ಪಕ್ಕಕ್ಕಿಟ್ಟು ಪಕ್ಷ ಗೆಲ್ಲಿಸಿಕೊಡೋ ಜವಾಬ್ದಾರಿ ಹೊತ್ತುಕೊಂಡಿರೋ ಸಿದ್ದರಾಮಯ್ಯನವರ ಸಲಹೆಗೆ ಕಿವಿಯೊಡ್ಡಿರೋದು ಮೇಲ್ನೋಟಕ್ಕೆ ಗೋಚರವಾಗ್ತಾ ಇದೆ. ವಲಸೆ ಕಾಂಗ್ರೆಸ್ಸಿಗ ಅನ್ನೋ ಹಣೆಪಟ್ಟಿ ಹೊಂದಿರೋ ಸಿಎಂ ಸಿದ್ದರಾಮಯ್ಯ ಎದುರು ಈ ಬಾರಿ ಮೂಲ ಕಾಂಗ್ರೆಸ್ಸಿಗರು ಮಂಕಾಗಿರೋ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಅಚ್ಚರಿ ಮೂಡಿಸಿದೆ. ಈ ಮೂಲಕ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ದೊಡ್ಡ ಶಕ್ತಿಯಾಗಿ ಬೆಳೀತಾ ಇರೋ ಸೂಚನೆಗಳನ್ನು ಹೊರಹಾಕಿದೆ. ಹೈಕಮಾಂಡ್ನಲ್ಲೂ ಸಿದ್ದರಾಮಯ್ಯ ಅವರದ್ದೇ ಗೇಮ್. ಸಿಎಂ ಆಟದ ಎದುರು ಖರ್ಗೆ ಕೂಡ ಗಪ್ ಚುಪ್. ಪಕ್ಷ ಗೆದ್ರೆ ಬಹುಮತವಿರ್ಲಿ ಬಿಡ್ಲಿ, ಸಿಎಂ ಪಟ್ಟ ಗ್ಯಾರಂಟಿ. ಇದೇ ಹೊತ್ತಿನ ವಿಶೇಷ. ನನ್ ಪಕ್ಷ ನಂದೇ ಹವಾ. ನಾನ್ ಶರ್ಮಿತಾ ಶೆಟ್ಟಿ. 2018 ಚುನಾವಣಾ ದಿನ ಹತ್ರವಾಗ್ತಾ ಇದೆ. ಎಲ್ಲರೂ ಕಾತರದಿಂದ ಕಾದಿದ್ದ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ನಿದ್ದೆಗೆಡಿಸಿದ್ದ ಟಿಕೆಟ್ ಲಿಸ್ಟ್ ಕೂಡ ಇದೀಗ ಹೊರಗಡೆ ಬಿದ್ದಾಗಿದೆ. ಆದರೆ ಹೈಕಮಾಂಡ್ ತಯಾರಿಸಿದ ಟಿಕೆಟ್ ಲಿಸ್ಟ್ನಲ್ಲಿ ಸಿದ್ದರಾಮಯ್ಯ ಅವರದ್ದೇ ಕೈ ಬರಹ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಇಡೀ ಕಾಂಗ್ರೆಸ್ ಪಕ್ಷವನ್ನ ತಮ್ಮ ಕೈವಶ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದ್ರ? ಮೂಲ ಕಾಂಗ್ರೆಸ್ಸಿಗರು ಅಂತ ಹೇಳ್ಕೊಳ್ಳೋ ಖರ್ಗೆ ಅಂತವರನ್ನೂ ಕೂಡ ಸಿದ್ದರಾಮಯ್ಯ ಗಪ್ಚುಪಾಗಿಸಿಬಿಟ್ರ? ಹೇಗಿದೆ ಕಾಂಗ್ರೆಸ್ ಅಲ್ಲಿ ಸಿಎಂ ಹವಾ? ಇಲ್ಲಿದೆ ನೋಡಿ ಒಂದು ಸ್ಪೆಷಲ್ ರಿಪೋರ್ಟ್. ಕರೆದು ತಂದ ಎಲ್ಲರಿಗೂ ಟಿಕೆಟ್ ಕೊಡಿಸಿದ ಸಿಎಂ. ಜೆಡಿಎಸ್ ಪಕ್ಷದಿಂದ ಬಂಡಾಯವೆದ್ದು ಕಾಂಗ್ರೆಸ್ ಪಕ್ಷ ಸೇರುವುದಾಗಿ ಹೇಳಿಕೊಂಡಿದ್ದ 7 ಶಾಸಕರನ್ನ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದಿದ್ರು. ಕರೆತರುವಾಗ ಈ ಬಾರಿಯ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸುವುದಾಗಿ ಕೂಡ ಭರವಸೆ ಕೊಟ್ಟಿದ್ರು. ಇದೀಗ ಕೊಟ್ಟ ಮಾತಿನಂತೆಯೇ ಆ 7 ಶಾಸಕರಿಗೂ ಸಿದ್ದರಾಮಯ್ಯ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ 7 ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿಸುವ ವಿಷಯದಲ್ಲಿ ಪಕ್ಷದ ಒಳಗೊಳಗೆ ಅಸಮಾಧಾನ ಕೇಳಿ ಬಂದಿತ್ತು ಅನ್ನೋದು ಕೂಡ ಸುಳ್ಳಲ್ಲ. ಆದ್ರೆ ಅದ್ಯಾವುದಕ್ಕೂ ಮಣೆ ಹಾಕದ ಸಿಎಂ ಇಲ್ಲಿ ತಮ್ಮನ್ನ ನಂಬಿ ಬಂದ ಬಂಡಾಯ ಶಾಸಕರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಚ್.ಸಿ. ಮಹದೇವಪ್ಪ ಮಗನಿಗೆ ಟಿಕೆಟ್ ತಪ್ಪಲು ಸಿಎಂ ಕಾರಣ.
ಎಚ್.ಸಿ. ಮಹದೇವಪ್ಪ ಸಿಎಂಗೆ ಆಪ್ತರು, ಆದ್ರೆ ಅವರ ಮಗನಿಗೆ ಈ ಬಾರಿ ಟಿಕೆಟ್ ತಪ್ಪಿದೆ. ಇಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಸ್ವತಃ ತಮ್ಮ ಕೈಚಳಕದಿಂದ ಟಿಕೆಟ್ ತಪ್ಪಿಸಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಎಚ್.ಸಿ. ಮಹದೇವಪ್ಪ ಅವರ ಪುತ್ರನ ಹಿನ್ನೆಲೆ ಹಾಗೂ ಆರೋಪಗಳನ್ನು ಗಮನಿಸಿದ ಸಿಎಂ ಕಳಲೆ ಕೇಶವಮೂರ್ತಿಯವರಿಗೆ ಮತ್ತೊಮ್ಮೆ ಮಣೆ ಹಾಕುವ ಮೂಲಕ ಎಚ್.ಸಿ. ಮಹದೇವಪ್ಪ ಅವರ ಮಗನಿಗೆ ಟಿಕೆಟ್ ಸಿಗಬಹುದೆನ್ನುವ ಆಸೆಗೆ ತಣ್ಣೀರೆಡ್ಚಿದ್ದಾರೆ. ಇಲ್ಲಿ ಕ್ಷೇತ್ರ ಉಳಿಸಿಕೊಳ್ಳುವ ತಂತ್ರದ ಜೊತೆಗೆ ತಮ್ಮ ಕೈಚಳಕವನ್ನು ಕೂಡ ಸಿಎಂ ಪ್ರದರ್ಶಿಸಿರುವುದು ಗಮನಿಸಬಹುದು. ಖೇಣಿಗೆ ಟಿಕೆಟ್ ಕೊಡಿಸಿದ ಸಿಎಂಗೆ ಸುನಿಲ್ ಬೋಸ್ ಟಿಕೆಟ್ ಕಷ್ಟವಾಯ್ತಾ? ಎಸ್, ಎಚ್.ಸಿ. ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಮೇಲೆ ಆರೋಪಗಳಿವೆ ಮತ್ತು ಹಿನ್ನೆಲೆ ಅಷ್ಟೇನು ಹೇಳಿಕೊಳ್ಳುವಂತಿಲ್ಲ ಅನ್ನೋ ಆಧಾರದ ಮೇಲೆ ಟಿಕೆಟ್ ತಪ್ಪಿಸಲಾಗಿದೆ ಅನ್ನೋದಾದ್ರೆ, ಖೇಣಿಯ ಮೇಲೆ ಇರುವಂತಹ ಆರೋಪಗಳು ಬಟಾಬಯಲಾಗಿದ್ರು ಕೂಡ ಹೇಗೆ ಟಿಕೆಟ್ ಕೊಡಿಸಿದ್ರು ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ಸಿಎಂ ಖೇಣಿ ಪರ ಹೈಕಮಾಂಡ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ಬೇಕಂತಲೇ ಸುನಿಲ್ ಬೋಸ್ ಅವರ ಟಿಕೆಟ್ ತಪ್ಪಿಸಿರಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಖೇಣಿ ವಿರುದ್ಧ ಪಕ್ಷದಲ್ಲಿ ವಿರೋಧವಿದ್ರೂ ಟಿಕೆಟ್ ಕೊಡಿಸಿದ ಸಿಎಂ. ಖೇಣಿ ಕಾಂಗ್ರೆಸ್ಗೆ ಸೇರ್ಪಡೆಯಾದಾಗಿನಿಂದಲೂ ಕೂಡ ಅವರ ಸೇರ್ಪಡೆಯನ್ನ ಪ್ರಶ್ನಿಸಿ ಪಕ್ಷದ ಒಳಾಂಗಣದಲ್ಲಿ ಕೂಗು ಕೇಳಿಬಂದಿತ್ತು. ಈ ಹಿಂದೆ ಖೇಣಿ ವಿರುದ್ಧವೇ ಹೋರಾಡಿದ ಪಕ್ಷದಲ್ಲಿ ಖೇಣಿಗೆ ಸ್ಥಾನ ಕೊಡುವ ಬೆಳವಣಿಗೆ ಆರೋಗ್ಯದಾಯಕವಲ್ಲ ಅನ್ನುವ ಅಭಿಪ್ರಾಯ ಖೇಣಿಯನ್ನ ವಿರೋಧಿಸಿದ ಅಭ್ಯರ್ಥಿಗಳದ್ದಾಗಿತ್ತು. ಆದ್ರೆ ಖೇಣಿ ವಿಷಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಲೆಕ್ಕಾಚಾರಗಳನ್ನಿಟ್ಕೊಂಡಿದ್ದಾರೋ ಏನೋ, ಆ ಲೆಕ್ಕಾಚಾರ ಪಕ್ಷದ ಮುಖಂಡರಿಗೂ ಸಹ ಅರ್ಥವಾಗಿಲ್ಲ. ಒಟ್ಟಿನಲ್ಲಿ ಖೇಣಿಗೆ ಟಿಕೆಟ್ ಕೊಡಿಸೋದ್ರಲ್ಲಂತೂ ಯಶಸ್ವಿಯಾಗಿದ್ದಾರೆ. ಶಾಂತಿನಗರ ಬಾದಾಮಿ ಕ್ಷೇತ್ರವನ್ನು ಓಪನ್ ಇಟ್ಟಿರೋದರ ಹಿಂದಿದೆಯಾ ಸೀಕ್ರೆಟ್? ಹ್ಯಾರಿಸ್ ಸ್ಪರ್ಧಿಸಲು ತಯಾರಾಗಿದ್ದ ಶಾಂತಿನಗರ ಕ್ಷೇತ್ರ ಮತ್ತು ಈ ಹಿಂದೆ ಸಿಎಂ ಸ್ಪರ್ಧಿಸಲಿದ್ದಾರೆ ಅಂತ ಹೇಳಲಾಗ್ತಿದ್ದಂತಹ ಬಾದಾಮಿ ಕ್ಷೇತ್ರ ಈಗಲೂ ಓಪನ್ ಆಗಿಯೇ ಇವೆ. ಬಾದಾಮಿಯಲ್ಲಿ ಹೆಸರಿಗಷ್ಟೇ ಟಿಕೆಟ್ ಅಭ್ಯರ್ಥಿಯನ್ನ ಘೋಷಿಸಲಾಗಿದ್ರೂ ಯಾವುದೇ ಕ್ಷಣದಲ್ಲಿ ಸಿಎಂ ಅಲ್ಲಿ ಸ್ಪರ್ಧಿಸುವ ನಿರ್ಧಾರಕ್ಕೆ ಸಿಎಂ ಮುಂದಾಗಬಹುದು ಅನ್ನಲಾಗ್ತಿದೆ. ಇನ್ನು ಶಾಂತಿನಗರ ಕ್ಷೇತ್ರವನ್ನ ಸದ್ಯ ಹಾಗೆ ಖಾಲಿ ಉಳಿಸಿಕೊಳ್ಳಲಾಗಿದೆ. ಹ್ಯಾರಿಸ್ ಮಗನ ಹಲ್ಲೆ ಪ್ರಕರಣದ ಎಫೆಕ್ಟ್ ಹ್ಯಾರಿಸ್ ಮೇಲಾಗಬಹುದು ಅನ್ನೋ ಕಾರಣಕ್ಕೋ ಅಥವಾ ಶಾಂತಿನಗರದ ಕ್ಷೇತ್ರವನ್ನ ತನ್ನ ಎರಡನೇ ಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಅದನ್ನ ಖಾಲಿ ಉಳಿಸಿದ್ದಾರೋ ಅನ್ನೋ ರಹಸ್ಯ ಈವರೆಗೂ ಬಯಲಾಗಿಲ್ಲ. ಈ ಎರಡೂ ಕ್ಷೇತ್ರಗಳ ವಿಚಾರದಲ್ಲಿ ಸಿಎಂನವರದ್ದು ಚಾಣಾಕ್ಷತನದ ಆಟ ಅನ್ನೋದು ಹಲವರ ಅಭಿಪ್ರಾಯ. ಕಡೆ ಕ್ಷಣದಲ್ಲಿ ಸ್ಟ್ರಾಟಜಿ ಬದಲಾಗುತ್ತಾ? ಸದ್ಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾತ್ರ ಸ್ಪರ್ಧಿಸುವಂತೆ ಸಿಎಂಗೆ ಹೇಳಿರುವ ಹೈಕಮಾಂಡ್ ಯಾವುದೋ ಗೇಮ್ ಆಡ್ತಿರಬಹುದಾ ಅನ್ನುವ ಲೆಕ್ಕಾಚಾರ ಪ್ರಾರಂಭ ಆಗಿದೆ. ಕೊನೆ ಕ್ಷಣದವರೆಗೆ ಎರಡನೇ ಕ್ಷೇತ್ರವನ್ನ ರಹಸ್ಯವಾಗಿಗೊಳಿಸಿಕೊಂಡು ಸಿಎಂ ಗೆಲ್ಲಲು ಅನುಕೂಲವಿರುವಂತಹ ಕ್ಷೇತ್ರದಲ್ಲಿ ಸಿಎಂ ಕಣಕ್ಕೆ ಇಳಿಯುತ್ತಾರೆ ಅನ್ನಲಾಗ್ತಾ ಇದೆ. ಆ ಎರಡನೇ ಕ್ಷೇತ್ರ ಶಾಂತಿನಗರವಾಗಿರಬಹುದು ಅಥವಾ ಬಾದಾಮಿಯಾಗಿರಬಹುದು. ಬಾದಾಮಿ ಕ್ಷೇತ್ರವನ್ನ ಈಗಾಗಲೇ ಸಿಎಂ ಗೆಲ್ಲಲು ಅನುಕೂಲವಾಗಿರುವಂತಹ ಕ್ಷೇತ್ರ ಅಂತ ಗುರುತಿಸಲಾಗಿದೆ. ಇನ್ನು ಶಾಂತಿನಗರದಲ್ಲಿ ಹ್ಯಾರಿಸ್ಗೆ ಹಿಂದೇಟಾಗುವ ಸಾಧ್ಯತೆ ಇದ್ದು ಅದೇ ಕ್ಷೇತ್ರದಲ್ಲಿ ಸಿಎಂ ಕಣಕ್ಕೆ ಇಳಿದ್ರೆ ಅವರಿಗೆ ಮತಗಳು ಬೀಳೋದ್ರಲ್ಲಿ ಅನುಮಾನಗಳಿಲ್ಲ ಅನ್ನುವಂತಹ ಲೆಕ್ಕಾಚಾರ ಹೈಕಮಾಂಡ್ನದ್ದಿರಬಹುದಾ ಅನ್ನುವಂತಹ ಪ್ರಶ್ನೆಯೂ ಇದೀಗ ಹುಟ್ಕೊಂಡಿದೆ. ಗೆಲ್ಲಿಸುವ ಭರವಸೆ ಕೊಟ್ಟು ಹೈಕಮಾಂಡ್ ಬುಟ್ಟಿಗೆ ಹಾಕಿಕೊಂಡ್ರ ಸಿಎಂ. 150 ಸೀಟ್ಗಳು ನಾನು ಕೇಳಿದಂತೆ ಕೊಡೋದಾದ್ರೆ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ಜವಾಬ್ದಾರಿ ನನ್ನದು, ಇಲ್ಲವಾದ್ರೆ ರಿಸಲ್ಟ್ ಬಗ್ಗೆ ಗ್ಯಾರಂಟಿ ಕೊಡಲಾರೆ ಅಂತ ಸಿಎಂ ನೇರವಾಗಿ ಹೈಕಮಾಂಡ್ಗೆ ಹೇಳಿದ್ರು.
ಆ ಮೂಲಕ ಹೈಕಮಾಂಡ್ ದೃಷ್ಟಿಯಲ್ಲಿ ತಾನೊಬ್ಬ ಭರವಸೆ ನಾಯಕ ಅನ್ನುವ ಭಾವನೆ ಬರುವಂತೆಯೂ ನೋಡಿಕೊಳ್ಳೋದ್ರಲ್ಲಿ ಯಶಸ್ವಿಯಾದ್ರು. ಇದೇ ಕಾರಣಕ್ಕೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಅಭ್ಯರ್ಥಿ ಪಟ್ಟಿಗೆ ಮಣೆ ಹಾಕಿದೆ ಅನ್ನಲಾಗ್ತಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರೇ ಸದ್ಯಕ್ಕೆ ಕಿಂಗ್. ಎಸ್, ಸಿದ್ದರಾಮಯ್ಯ ಅವರು ಟಿಕೆಟ್ ವಿಷಯದಲ್ಲಿ ಭಾರಿ ಆಟ ಆಡಿರುವಂತಹ ಬಗ್ಗೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗಳೇ ಶುರುವಾಗಿದೆ. ಟಿಕೆಟ್ ಹೆಸರಿನಲ್ಲಿ ಖರ್ಗೆಯಂತಹ ನಾಯಕರ ಕೈಕಟ್ಟು ಹಾಕುವ, ಪಕ್ಷದ ಅಭ್ಯರ್ಥಿಗಳನ್ನ ತಮ್ಮದೇ ಕೈಗೆ ಬರುವಂತೆ ಮಾಡಿಕೊಳ್ಳುವ ಮತ್ತು ತಾವು ಹೇಳಿದಂತೆ ರಾಜ್ಯದಲ್ಲಿ ಮತ್ತು ಹೈಕಮಾಂಡ್ನಲ್ಲಿ ನಡೆಯುವಂತೆ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಸಿಎಂ ಭಾಗಶಃ ಯಶಸ್ವಿಯಾಗಿದ್ದಾರೆ. ಒಟ್ನಲ್ಲಿ ಇಡೀ ಪಕ್ಷದ ಹಿಡಿತವನ್ನ ತನ್ನ ಕೈಗೆ ತೆಗೆದುಕೊಳ್ಳುವ ಮೂಲಕ ಪಕ್ಷ ಗೆದ್ದರೆ ತಾನೇ ಸಿಎಂ ಆಗುವ ದಾರಿಗಳನ್ನ ಸುಲಭವಾಗಿಸಿಕೊಂಡಿದ್ದಾರೆ.